ವೆಲ್ಕಮ್ ಬ್ಯಾಕ್. ಮಚ್ಚು ಹಿಡಿದು ರೀಲ್ಸ್ ಮಾಡಿದ ವಿನಯ್ ರಜತ್ ಪ್ರಕರಣದ ಅಪ್ಡೇಟ್ ಇದು. ಪೊಲೀಸ್ ಕಸ್ಟಡಿಯಲ್ಲಿ ರಜತ್ ಮತ್ತು ವಿನಯ್ ವಿಚಾರಣೆ ನಡೀತಾ ಇದೆ. ರೀಲ್ಸ್ ನಲ್ಲಿ ಬಳಸಿದ ಮಚ್ಚು ಯಾವುದು, ರಿಯಲ್ ಮಚ್ಚ ಅಥವಾ ಫೇಕಾ, ಎಲ್ಲಿಟ್ಟಿದ್ದೀರಾ, ಎಲ್ಲಿಂದ ತಂದಿದ್ದೀರಾ, ಈ ಬಗ್ಗೆ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಆದರೆ ಈವರೆಗೂ ಈ ಇಬ್ಬರು ಕೂಡ ರಿಯಲ್ ಮಚ್ಚಿನ ಬಗ್ಗೆ ಬಾಯ್ ಬಿಡ್ತಾ ಇಲ್ಲ. ಇಬ್ಬರನ್ನ 3 ದಿನಗಳ ಕಾಲ ಕಸ್ಟಡಿಗೆ ಪೊಲೀಸರು ಪಡೆದಿದ್ದಾರೆ. ಇವತ್ತು ಆರೋಪಿಗಳ ವಿಚಾರಣೆಯನ್ನ ಪೊಲೀಸರು ನಡೆಸಲಿದ್ದಾರೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ರೀಲ್ಸ್ ಮಾಡಿರೋದೇ ಜಗಜ್ಜಾಹೀರಾಗಿದೆ. ಇಲ್ಲಿ ಶಸ್ತ್ರಾಸ್ತ್ರವನ್ನ ಮುಚ್ಚಿಟ್ಟಿದ್ದು ಸಾಕ್ಷಿನಾಶಕ್ಕೆ ಪ್ರಯತ್ನ ಪಟ್ಟಿರೋದ್ರ ಬಗ್ಗೆನೂ ಕೇಸ್ ಆಗಿದೆ. ಆ ಸಾಕ್ಷಿ ಎಲ್ಲಿದೆ, ಎಲ್ಲಿಂದ ತಂದಿದ್ದು, ಅದು ಅಸಲಿನ ನಕಲಿನ ಅಂತ ಇವ್ರು ಯಾಕೆ ಹೇಳ್ತಿಲ್ಲ? ಇದರ ಹಿಂದೆ ಇರುವಂತಹ ರೀಸನ್ ಏನಿರಬಹುದು? ಸಭಾ ಮಚ್ಚು ಹಿಡ್ಕೊಂಡು ರೀಲ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇಬ್ಬರು ಆರೋಪಿಗಳನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಅದಾದ ಬಳಿಕ 3 ದಿನಗಳ ಕಾಲ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶವನ್ನ ಕೂಡ ಹೊರಡಿಸುತ್ತೆ. ಅಧಿಕಾರಿಗಳು ಆರೋಪಿಗಳಿಬ್ಬರನ್ನ ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಆದರೆ ಇದುವರೆಗೂ ಕೂಡ ಅವರು ರೀಲ್ ನಲ್ಲಿ ಬಳಸಿರುವಂತಹ ಅಸಲಿ ಮಚ್ಚು ಎಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಬಿಟ್ಟು ಕೊಡ್ತಾ ಇಲ್ಲ. ಈ ಹಿಂದೆ ಅಂದ್ರೆ ಆರೋಪಿಗಳನ್ನ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ರೀಲ್ ಅಲ್ಲಿ ಬಳಸಿದಂತಹ ಮಚ್ಚು ಯಾವುದು ಅಂತ ಹೇಳಿದಾಗ ಪ್ರಾಪರ್ಟಿ ಸೆಟ್ ನಲ್ಲಿ ಇದ್ದಂತಹ ಒಂದು ಮಚ್ಚು ಏನಿದೆ ಅದನ್ನ ತಗೊಂಡು ಬಂದು ತಂದು ಕೊಟ್ಟಿದ್ರು. ಅದು ಫೈಬರ್ ಮಚ್ಚು ಅನ್ನೋದು ಗೊತ್ತಾಗಿದೆ. ಅದಾದ ಬಳಿಕ ರೀಲ್ ಮತ್ತೆ ಅವರು ತಂದುಕೊಟ್ಟಿರುವಂತಹ ಮಚ್ಚಲ್ಲಿ ವ್ಯತ್ಯಾಸ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಅಸಲಿ ಮಚ್ಚು ಯಾವುದು ಅನ್ನೋದರ ಹುಡುಕಾಟಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಆರೋಪಿಗಳಿಬ್ಬರನ್ನ ಸ್ಥಳ ಮಹಜರ್ಗೆ ಅಂತ ಹೇಳಿ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಮೂಲೆಯಲ್ಲಿ ಮಚ್ಚನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಮಚ್ಚು ಪತ್ತೆ ಆಗಿರೋದಿಲ್ಲ. ಅದಾದ ಬಳಿಕ ಅಂದ್ರೆ ಪೊಲೀಸರು ಕೂಡ ನ್ಯಾಯಾಲಯದಲ್ಲಿ ಆ ಮಚ್ಚನ್ನ ರಿಕವರಿ ಮಾಡಬೇಕಾಗತ್ತೆ. ಹಾಗಾಗಿ ಆರೋಪಿಗಳನ್ನ ಕಸ್ಟಡಿಗೆ ನೀಡಿ ವಿಚಾರಣೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಂಡಂತಹ ಸಂದರ್ಭದಲ್ಲಿ ಅವರನ್ನ 3 ದಿನಗಳ ಕಾಲ ಕಸ್ಟಡಿಗೆ ನೀಡಿರುವಂಥದ್ದು. ಎಲ್ಲೋ ಒಂದು ಕಡೆ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಆರೋಪಿಗಳು ಸಾಕ್ಷಿ ನಾಶದ ಯತ್ನವನ್ನ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲಿ ಇಟ್ಟಿದ್ದಾರೆ ಅನ್ನೋದು ಈಗ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಜೊತೆಗೆ ಇದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿರುವಂಥದ್ದು. ಇಷ್ಟು ದಿನ ಅವರು ಅದು ಸೆಟ್ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ರು. ಆದ್ರೆ ಪೊಲೀಸರು ಆ ಸೆಟ್ ಅಲ್ಲಿ ಮೂಲೆ ಹುಡುಕಾಡಿದ್ರು ಕೂಡ ಆ ಒರಿಜಿನಲ್ ಅಂದ್ರೆ ರೀಲ್ ಅಲ್ಲಿ ಬಳಸಿರುವಂತಹ ಪ್ರಾಪರ್ಟಿ ಎಲ್ಲೂ ಕೂಡ ಪತ್ತೆ ಆಗಿರಲಿಲ್ಲ. ಹಾಗಾದ್ರೆ ಅದೆಲ್ಲೋ ಇತ್ತು, ಏನಾದ್ರೂ ಆರೋಪಿಗಳು ಅದನ್ನ ಹೈಡ್ ಮಾಡಿದ್ದಾರೆ ಅಥವಾ ಪೊಲೀಸರ ಕೈಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನೆಲ್ಲಾದ್ರೂ ಇಟ್ಟಿದ್ದಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನ ವ್ಯಕ್ತ ಆಗ್ತಾ ಇರುವಂಥದ್ದು. ಆದ್ರೆ ಖಾಸಗಿ ವಾಹಿನಿಯ ಸಿಬ್ಬಂದಿಯನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಸೆಟ್ ಅಲ್ಲಿ ಬಳಸ್ತಾ ಇರುವಂತಹ ಪ್ರಾಪರ್ಟಿಗಳು ಯಾವುದು ಅವೆಲ್ಲವನ್ನ ಕೂಡ ತೋರಿಸಿದ್ರು. ಆದ್ರೆ ರೀಲ್ ಅಲ್ಲಿ ಬಳಸಿರುವಂತಹ ಆ ಒಂದು ಮಚ್ಚು ಎಲ್ಲೂ ಕೂಡ ಪತ್ತೆ ಆಗಿರ್ಲಿಲ್ಲ. ಹಾಗಾಗಿ ಎಲ್ಲಿ ಇಟ್ಟಿರ್ಬೋದು ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಜೊತೆಗೆ ಈಗಾಗಲೇ ಆರೋಪಿಗಳನ್ನ ಏನ್ ಕಸ್ಟಡಿಗೆ ಪಡೆದಿದ್ದಾರೆ, ಆ ಕಸ್ಟಡಿಯಲ್ಲಿ ಇಟ್ಕೊಂಡೆ ಆ ಮಚ್ಚು ಎಲ್ಲಿದೆ ಅನ್ನೋದ್ರ ಹುಡುಕಾಟಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಸಭಾ, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.